ವೆಲ್ಕಮ್ ಬ್ಯಾಕ್ ಟು ಫನ್ ವಿತ್ ಸನತ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೊರಟಿದ್ದೀವಿ ಫೈನಲಿ 27ನೇ ತಾರೀಕು ಯಕ್ಷಗಾನಕ್ಕೆ. ಎಲ್ಲರೂ ಬರ್ತಾ ಇದ್ದಾರೆ, ನಾನು ಹೊರಡ್ತಾ ಇದ್ದೀನಿ. ನಮ್ಮ ವೈ ಸ್ಟುಡಿಯೋ, ನಮ್ಮ ಕಸಿನ್ಸು, ನಮ್ಮ ಫ್ಯಾಮಿಲಿ ಎಲ್ಲರೂ ಹೊರಡ್ತಾ ಇದ್ದೀವಿ. ಈಗ ಎಲ್ಲರೂ ರೆಡಿಯಾಗಿದ್ದಾರೆ, ಅವ್ರನ್ನೆಲ್ಲ ಕರ್ಕೊಂಡು ಹೊರಡೋದೆ. ಲೆಟ್ಸ್ ಗೋ. ರವೀಂದ್ರ ಕಲಾಕ್ಷೇತ್ರಕ್ಕೆ ಬಂದ್ವಿ. ಅಂತೂ ನಮ್ಮ ಮಾವ ಬಂದ್ಬಿಟ್ಟು ವೈಟ್ ಶಾಲ್ ಹಾಕ್ಬಿಟ್ಟು ಅಲ್ಲೆಲ್ಲ ಕೆಲಸ ಇರುತ್ತೆ ಅದನ್ನು ನೋಡ್ಕೊ ಅಂತ ಹೇಳ್ಬಿಟ್ಟು ವೈಟ್ ಶಾಲ್ ಹಾಕಿದ್ರು. ಅವ್ರು ಆಲ್ರೆಡಿ ಇಬ್ಬರು ಟೆನ್ಷನಲ್ಲಿದ್ದರು, ಯಾಕಂದರೆ ಫುಲ್ ಜನ ಇದ್ದರು, ಟಿಕೆಟ್ ಕೇಳ್ತಾನೆ ಇದ್ದರು, ಎಲ್ಲ ಸೋಲ್ಡ್ ಔಟ್ ಆಗಿಬಿಟ್ಟಿತ್ತು. ಆಗಿದ್ದರಿಂದ ಎಲ್ಲ ಟೆನ್ಷನಲ್ಲಿದ್ದರು. ಅಲ್ಲೋಗಿ ಸೀಟ್ ಇಟ್ಕೊಂಡು ಕೂತ್ಕೊಂಬೇಡ ಅಂತ ಹೋಗಿ ನೋಡಿದವ್ರು ನಮಗೆ ಅಲ್ಲಿ ಬೇರೆ ನಾಟಕ ನಡೀತಾಯಿತ್ತು. ಸೊ ಅವ್ರು ಮುಗಿಸೋ ತನಕ ನಾವು ಹೋಗಿ ಕೂತ್ಕೊಳ್ಳೋಂಗಿರಲಿಲ್ಲ. ಸೊ ನಾನು ಎಲ್ಲರನ್ನೂ ಮಾತಾಡ್ಸೋಕ್ಕೆ ಶುರು ಮಾಡಿದೆ. ನಮ್ಮ ಪ್ರಣುತಣ್ಣ ಪವರ್ ಟಿ ವಿಲಿ ಇವರು ಆ್ಯಂಕರಿಂಗ್ ಆಗಿದ್ದರು. ಈಗ ಅವ್ರದ್ದೇ ಒಂದು ನ್ಯೂಸ್ ಚಾನಲ್ ಓಪನ್ ಮಾಡಿದ್ದಾರೆ. ಸುಮಾರು ಖುಷಿ ಆಯಿತು. ಅವ್ರನ್ನ ಎಲ್ಲಿ ನೋಡಿದ್ರು ನನಗಂತೂ ಫುಲ್ ಆ್ಯಂಕರಿಂಗ್ ಮಾಡಬೇಕಾದ್ರೆ ಫುಲ್ ಖುಷಿ ಆಗುತ್ತೆ. ಅವ್ರ ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ 1 ಅವರ್ ಟೈಮ್ ಪಾಸ್ ಆಗಲೇಬೇಕಿತ್ತು. ಆಗ ಎಲ್ಲರನ್ನೂ ಮಾತಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಷ್ಟೊತ್ತಿಗೆ ನಮ್ಮ ಕೀರ್ತನ ಅಕ್ಕ ಮತ್ತು ಪೂಜಕ್ಕನ ಮಕ್ಕಳು ಬಂದರು. ಚಿಕ್ಕ ಚಿಕ್ಕ ಮಕ್ಕಳು ಮಾತಾಡೋದ್ರಲ್ಲಿ ಎಷ್ಟು ಚೆಂದ ಇರುತ್ತೆ ಅಂದರೆ, ನಾನಂತೂ ಯಾವ ಮಕ್ಕಳು ಸಿಕ್ಕಿದ್ರು ಅವ್ರ ಕಾಲು ಎಳಿತಾ ಇರ್ತೀನಿ. ಇವರಿಬ್ಬರು ಕಾಲು ಎಳಿತಾ ಇದ್ದೆ. ಹಂಗೆ ಫೋಟೋಗೆ ಪೋಸ್ ಕೊಟ್ಟ ತಕ್ಷಣ ಇವರಿಬ್ಬರನ್ನ ಮಾತಾಡ್ಸೋಕೆ ಹೋದೆ. ನಮ್ಮ ಕೊಲೀಗ್, ನಮ್ಮ ಕೊಲೀಗ್. ಇವನ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಇವ್ರು ಮೂವರನ್ನು ಮಾತಾಡಿಸ್ಕೊಂಡು ಕೌಂಟ್ರ್ ಹತ್ರ ಹೋದೆ. ಕೌಂಟ್ರ್ ಹತ್ರ ಬಂದು ನಮ್ಮ ಪಜ್ಜಮ್ಮ ಒಂದು ಸ್ವಲ್ಪ ಮಾತಾಡಿಸ್ತಾ ಇದ್ದೆ. ಆ ಟಿಕೆಟ್ ಬಗ್ಗೆ ಎಲ್ಲ ಕೇಳ್ತಾ ಇದ್ದೆ. ಹೆಂಗೆ ಕೂತ್ಕೊಳ್ಳೋಕೆ ಪ್ಲ್ಯಾನ್ ಮಾಡೋಕ್ಕೆ ಹೆಂಗೆಂಗೋ ಪ್ಲ್ಯಾನ್ ಮಾಡೋಕ್ಕೆ ನೋಡ್ತಾ ಇದ್ವಿ. ಯಾಕೆ ಅಂದರೆ ಒಂದು ಲೆವೆಲಿಗೆ ಭಯ ಸ್ಟಾರ್ಟ್ ಆಗಿಬಿಟ್ಟಿತ್ತು ಕ್ರೌಡನ್ನ ನೋಡಿ. ಅದಕ್ಕೆ ಪ್ಲ್ಯಾನ್ ಮಾಡ್ಕೊತಾ ಇದ್ವಿ. ಅಷ್ಟೊತ್ತಿಗೆ ನಮ್ಮ ಪಾಂಡು ಅಣ್ಣ ಸಿಗ್ತಾ. ಅವನಿಗೆ ಸರಿಯಾಗಿ ಕ್ಲಾಸ್ ತೊಗೊಂಡೆ ಮಾತ್ರ. ಪಾಂಡು ಅಣ್ಣ ಇಷ್ಟು ದಿವಸ ಕಳೆದೋಗಿದ್ರು, ಈಗ ಸಿಕ್ಕವ್ರೆ. ಇಷ್ಟು ದಿವಸ ಅಂದ್ರೆ ಎಷ್ಟು 3 ತಿಂಗಳಾಯ್ತಾ, 4 ತಿಂಗಳಾಯ್ತಾ, 4-5 ತಿಂಗಳ ಮೇಲಾಯ್ತು. ಇವಾಗ ಸಿಕ್ಕವ್ರೆ, ಇವತ್ತು ಬಿಡಲ್ಲ ಅಂತ ನಮ್ಮ ಮತ್ತೆ ಶಿಲ್ಪತೆ ಸಿಕ್ಕಿದ್ರು. ಅವರು ತುಂಬಾ ಬ್ಯುಸಿ ಪರ್ಸನ್ ಆಗಿರೋದ್ರಿಂದ ನೋಡಿ ಪಟ್ ಅಂತ ಕರೆದ್ರು, ಆ ಕಡೆ ಹೊಟ್ಟೋಗ್ಬಿಟ್ರು. ನನ್ನ ಫ್ರೆಂಡ್ ದೀಕ್ಷಿ ಅವ್ರ ಅಮ್ಮನೂ ಬಂದಿದ್ರು, ಅವ್ರನ್ನೂ ಮಾತಾಡಿಸ್ದೆ. ಫುಲ್ ಖುಷಿ ಆಯಿತು. ನಮ್ಮ ಶೋಭಾ ಮೇಡಮ್ ಸಿಕ್ಕಿದ್ರು, ಅವರು ಒಂದು ಸ್ವಲ್ಪ ಹೊತ್ತು ಮಾತಾಡಿಸ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ವಿಜಯ ಆಂಟಿ ಬಂದರು. ಅವಾಗೊಂದು ಟಿಕೆಟ್ ಕೊಟ್ಟಿದ್ರು, ಅದಕ್ಕೆ ರಿವೆಂಜ್ ಆಗಿ ಇವತ್ತೊಂದು ಟಿಕೆಟ್ ತಗೋತಾ ಇದಾರೆ. ತಗೊಳ್ಳಿ. ಯಾರ್ಯಾರು ಅಲ್ಲೇ ನಮ್ಮ ಶಾರದಾ ಮತ್ತು ಗುಲಾಬಿ ಅತ್ತೆ ಇಬ್ಬರು ಸಿಕ್ಕಿದ್ರು. ಅವ್ರ ಮಕ್ಕಳು, ನನ್ನ ಕಸಿನ್ಸು, ಇವರೆಲ್ಲರನ್ನು ಮಾತಾಡಿಸ್ತಾ ಹಾಗೆ ಒಂದು ಫನ್ ಮಾಡ್ತಾ. ಇವರಿಬ್ರು ಬಂದಿಲ್ಲ ಇನ್ನ, ಸೌರವ್ ಮತ್ತೆ ಮನು. ಇವರಿಬ್ರಿಗೋಸ್ಕರ ಫಸ್ಟ್ ಮುಂದೋಗಿ ಅಂತ ಹೇಳಿದೀನಿ, ಇನ್ನೂ ಬಂದಿಲ್ಲ. ಎಷ್ಟೊತ್ತು ಮಾಡ್ತಾರೆ ನೋಡ್ತೀನಿ. ಫೋನು ಎತ್ತುತ್ತಾ ಇಲ್ಲ. ಮಾಡ್ಲಿ, ಫುಲ್ ಟೆನ್ಷನ್ ಆಗ್ತದೆ. ಸೀಟ್ ಸಿಗುತ್ತಾ ಇಲ್ವಾ ಅನ್ನೋದೇ ಗೊತ್ತಿಲ್ಲ. ಫುಲ್ ಜನ ಬರ್ತಾನೆ ಇದಾರೆ. ಅರಿಯೋದು ಇಲ್ಲ. ಒಟ್ಟಿಗೆ ಸಪ್ರೇಟ್ ಆಗಿ ನನ್ ಜೊತೆ ಬರ್ತೀವಿ ಅಂದ್ಬಿಟ್ಟು ಒಟ್ಟಿಗೆ ಗ್ಯಾಂಗ್ ಅಲ್ಲಿ ಬರ್ತಾರ ನೋಡೋರು. ನೋಡ ಅಲ್ಲಿ ಅಲ್ಲ, ನೀ ಇವ್ರ ಜೊತೆ ಬರ್ತಾ ಇದೀವಿ ಅನ್ನೋಕೆ ಒಂದು ದೊಡ್ಡ ಬಾಯಿ ಬಂದಿದ್ಯಾ, ನಿದ್ರಿ ಮಾಡಕ್ ಬಂದಿದ್ಯಾ? ಮಾತಾಡ್ತಾಳಲ್ವಾ ಅವ್ಳು, ಚೆನ್ನಾಗ್ ಮಾತಾಡ್ತಾಳೆ ಬಿಡು. ನೀನೇ ನಿದ್ರಿ ಮಾಡ್ತೀಯ ಆಟದಲ್ಲಿ, ನಿದ್ರಿ ಮಾಡ್ತೀಯ. मतलब वो अलग ही लेवल का बंदा था. ಯಾರು ಯಾವ್ದು ಮೈಕ್ ಅದಿದೇನಾ ನೋಡು, ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದನ್ನ ನಂಬ್ಕೊಂಡು ಯಾವ್ದಕ್ಕೂ ಹೋಗ್ಬೇಡಿ. ಜೀವ ಬಾಯಿಗೆ ಬಂದ್ರೆ ಒಳಗ್ ಕರ್ಕೊಂಡು ಹೋಗ್ತಾರೆ. ಈಗ ಆನ್ಲೈನ್ ಟಿಕೆಟ್ ಇದೆ. ಇದು ಆಟದಲ್ಲಿ ಜನ ಆಗ್ತಾರಂತ ಮಾಮೂಲಿಯಾಗಿ ಗೊತ್ತಿದೆ. ಒಂದ್ ನಿಮಿಷ ಗೊತ್ತಿದ್ಮೇಲೆ ನಾವು ಎದುರ್ಕೊಳ್ಳೇಬೇಕು. ಸ್ವಲ್ಪ ಜನ ನೋಡಿ, ಇಷ್ಟು ಜನ ಅವ್ರು ನೋಡಿ, ಇಷ್ಟು ಜನದ ಮಧ್ಯೆ ನಮಗ್ ಸೀಟ್ ಸಿಗೋದೇ ಹೆಚ್ಚು. ಸೀಟ್ ಸಿಗ್ಲಿ. ಸೀಟ್ ನಂಬರ್ ಎಂತ ಗೊತ್ತಾಗಿಲ್ಲ. ಇಲ್ಲಿ ಹೆಂಗ್ ಗೊತ್ತಾಗ್ತದೆ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಇಲ್ಲಿ ಒಳಗಡೆ ಎಲ್ಲ ಸ್ಟಿಕ್ಕರ್ ಅಂಟಿಸ್ತಾರೆ. ಅಂಟಿಸಿ ಹಿಂದ್ಗಡೆ ಬರ್ತಂತ ಹೋಗಿ ಕುತ್ಕೊಳ್ಬೇಕು. ಇದೈತೆ ಇಟ್ಕೊಂಡಿರು. ಮಾವ 3 ಜನ ಮಾಡ್ತಾರೆ. ಅದು ಇಟ್ಕೊಂಡಿರು. ಇದು 2 ರನ್ಸ್ ಇರ್ತಾರೆ. ಈ ಥರ ಎಲ್ಲ ಮಾತಾಡಿಕೊಂಡು ಟಿಕೆಟ್ ಎಲ್ಲ ಒಬ್ಬೊಬ್ರಿಗೆ ಕೊಟ್ಕೊಂಡು ಒಂದು ಸೆಲ್ಫಿ ತಕ್ಕೊಂಡ್ವಿ. ಅಷ್ಟರಲ್ಲಿ ನನ್ನ ಕಸಿನ್ಸ್ ಬಂದರು. ಅವ್ರ ಜೊತೆ ಒಂದು ಫೋಟೋ ತಕ್ಕೊಂಡು ಸೀದಾ ಮಾತಾಡ್ಸೋಕೆ ಹೋಗಿದ್ದೆ ನಮ್ಮ ಆಚಾರ್ಯ ಒಬ್ಬರನ್ನ.
ಹಂಗೇನಿಲ್ಲ. ಮತ್ತೆ ಆ ಚಂಡಿ ವಾಸವರಲ್ಲಿ ಅಂದ್ರೆ ನಮ್ಗೆ ನೀವಿಬ್ರು ದುಡಿಮೆ ನೋಡಕ್ಕೆ ಬೆಳಗ್ಗೆ ಫೋನ್ ಮಾಡಿದ. ಇವತ್ತು ನೋಡೋಣ ಅಂದ್ರೆ ಇವತ್ತು ಸೀಟ್ ಬೇಕಂದ್ರೆ ಮುಂದೆ ಸೀಟ್ ನಮ್ಗೆ ಸಿಕ್ಕಲ್ಲ. ಆಯ್ತು ಅದಾದ್ರೂ ಪರವಾಗಿಲ್ಲ ಮಾಡುವ. ಅದು ಸಿಗೋದು ಕಷ್ಟ ಈಗ ಇವ್ರ ಟೀಮಲ್ಲಿ. ಹೇಳಿ ನಾನು ದೊಡ್ಡ ಬ್ಲಾಗ್ ಮಾಡ್ಬೇಕು ಅಂತ ಮುಂದೆ ಬಿಟ್ಬಿಡ್ತಾರೆ. ಸಿಂಚು ಈ ಥರ ಸೈಕ್ ಆಗತ್ತಂತ ಗೊತ್ತಿಲ್ಲ. ನಾವು ಟಿಕೆಟ್ ತಗೊಂಡಿದ್ದೆ ಒಂದು ಲೆಕ್ಕದಲ್ಲಿ, ಅದು ಯಾವುದೂ ಯೂಸ್ ಆಗಿಲ್ಲ. ಪಂಜರದ ಪಕ್ಷಿ ಫಸ್ಟ್ ಯಕ್ಷಗಾನ ಇದು ಬೆಂಗಳೂರಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಯಾವ ಲೆವೆಲಿಗೆ ಜನ ಅಂತ ತೋರಿಸ್ತೀನಿ ಬನ್ನಿ. ಚೇರ್ ತರಿಸಿದ್ರು, ಅದೂ ಪೂರ್ತಿ ಆ ಜಾಗನೇ ಇಲ್ಲ, ನಿಂತ್ಕೊಂಡು ನೋಡಿದ್ದಾರೆ. 100 ಚೇರ್ ಎಲ್ಲಾದ್ರಲ್ಲೂ ನಮ್ಮ ಕಸಿನ್ಸ್ ಎಲ್ಲ ಚೇರ್ ಹಾಕೊಂಡು ಕೂತ್ಕೊಂಡ್ರು, ಅದು ಹಾಕೊಂಡ್ರು ಜಾಗ ಸಾಲಿಲ್ಲ ಅಲ್ಲಿ. ಗೈಸ್ ತುಂಬಾ ರೋಸ್ಟಿಂಗ್ ಮೂಮೆಂಟ್. ಎಲ್ರು ಸೀಟ್ ಎಲ್ಲ ಫುಲ್ ಆಗಿದೆ. ಸೀದಾ ಅಲ್ಲೊಂದು ಖಾಲಿ ಜಾಗ ಇದೆ ನೋಡಿ. ಬಾಬು ಹತ್ರ ಅತ್ಯುತ್ತಮ ಪ್ರದರ್ಶನ ಕಂಡ ಮೊಟ್ಟ ಮೊದಲ ಪ್ರಸಂಗ ಪಕ್ಷಿ ಫುಲ್ ಜಾಗನೇ ಇಲ್ಲ. ನಮ್ ಪ್ರಣೋತನ ಫುಲ್ ಮಾತಾಡ್ತಾ ಇದಾರೆ. ಫೈನಲ್ ಮೇನ್ ಡೇ ಇರೋದೇ ನನ್ನ ತಂಗಿದು. ಏನಾದ್ರು ಹೇಳ. ಅವಳು NCC ಹೋಗಿದ್ದಾಳೆ, ರಷ್ಯಾಗೆ ಹೋಗಿದ್ದಾಳೆ, ಎಲ್ಲ ಇವಳಿಗೊಂದು ಸನ್ಮಾನ ಇದೆ. ಅದಂತೂ ಫುಲ್ ಕಣ್ ತುಂಬ್ಕೋಬೇಕು. ನಾವು ಕಣ್ ತುಂಬ್ಕೊಂಡು ಆದ್ರೂ ನನ್ಗೆ ಇನ್ನೊಂದು ಖುಷಿ ಏನ್ ಗೊತ್ತಾ, ರಷ್ಯಾಗೆ ಹೋಗುನು ಯಕ್ಷಗಾನ ವೇಷ ಹಾಕಿದ್ದಾಳೆ, ಡೆಲ್ಲಿಲೂ ಯಕ್ಷಗಾನ ವೇಷ ಹಾಕಿದ್ದಾಳೆ. ಅದೊಂದು ಮಸ್ತ್ ಖುಷಿ. ಇನ್ನು ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ. ಬಹಳ ವಿಶೇಷ ಅಂತಂದ್ರೆ NCCಯ ಕಲ್ಚರಲ್ ವಿಭಾಗದ ಸೆಲೆಕ್ಷನ್ ಅಲ್ಲಿ ಕರ್ನಾಟಕದಿಂದ ಆಯ್ಕೆಯಾಗಿರುವ ಏಕೈಕ ಹೆಣ್ಣುಮಗಳು ಇವರು ಅನ್ನೋದು ನಮ್ಮೆಲ್ಲರ ಹೆಮ್ಮೆ. ಅವರಿಗೆ ಇವತ್ತಿನ ಪಂಚಮೂರು ಮುಂಗಾರು ಯಕ್ಷೋತ್ಸವದ ಈ ವೇದಿಕೆಯ ಈ ಪುಣ್ಯ ಸಂದರ್ಭದಲ್ಲಿ ಸೇರಿರುವ ಎಲ್ಲ ಅತಿಥಿಗಳ ಅಮೃತ ಹಸ್ತದ ಮುಖಾಂತರ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಒಂದು ಗೌರವದ ಸಮ್ಮಾನವನ್ನು ನಾವು ನೆರವೇರಿಸಿಕೊಳ್ತಾ ಇದ್ದೇವೆ. ಸಿಂಚನ ಗೋಪಾಲ ಗಾಣಿಗ ಬಾಲಿಕೆರೆ ಅವರ ಕೀರ್ತಿ ಜಗದಗಲ ಪ್ರಸರಿಸಲಿ, ಇನ್ನಷ್ಟು ಸಾಧಿಸುವ ಶಕ್ತಿಯನ್ನ ನಾವು ನಂಬಿರುವ ದೈವದೇವರು ಅವರಿಗೆ ಕೊಡಲಿ ಎನ್ನುವ ಪ್ರಾರ್ಥನೆಯನ್ನ ರಂಗಸ್ಥಳದ ಮುಖಾಂತರ ಸಲ್ಲಿಸಿಕೊಳ್ತಾರೆ. ಟಿಕೆಟ್ ಹಾಕಿ ದುಡ್ಡು ಕೊಟ್ಟು ಕರ್ಕೊಂಬಂದ್ರೆ ನೋಡಿ, ಸ್ಟಾರ್ಟ್ ಆಗ್ಬೇಕಾದ್ರೆ ಕುಂಭಕರ್ಣಿ. ಕ್ಲೋಸ್ ಅಪ್ ಅಲ್ಲಿ ಹೀರೋ ತರ ಕಾಣಿಸ್ತಾ ಇದೆಯಾ? ಇವ್ರಿಗೆಲ್ಲ ಟಿಕೆಟ್ ಸುಮ್ಮನೆ ವೇಸ್ಟ್ ಮಾಡೋದು. ನಾಳೆ ಬೆಳಿಗ್ಗೆ ಇವರೆಲ್ಲ ಹೋದ್ಮೇಲೆ ನಿನ್ನೆ ಇಲ್ಲ ಅಡಿ ಮಾಡ್ತಾನೆ ಇರೋಕ್ಕಾಗಲ್ಲ, ಕಾಸು ಕೊಟ್ಟು ಬೇರೆ ಟಿಕೆಟ್ ತೊಗೊಂಡಿದ್ದೀನಿ. ಆಟಕ್ಕಂಬ ಬನ್ನಿ. ಅಂತ
ನನ್ನ ಬಗ್ಗೆ ಮಾಡ್ತಾ ಇಲ್ಲ ನನಗೆ ಊಟ ಮಾಡಿಸುವುದಕ್ಕೆ ನೀನು ಯಾರಂತ ಬೇಕಲ್ಲ. ನನ್ನನ್ನು ಹೆತ್ತವಳ ನೀನು, ನನ್ನನ್ನು ಹೊತ್ತವಳ ನೀನು, ಬಾಯಿಗೆ ತುತ್ತನ್ನ ಇತ್ತವಳ ನೀನು. ಅದು ಯಾವುದು ಅಲ್ಲ ಅಂತ ಆದ್ಮೇಲೆ ನಿನ್ನ ಅವಶ್ಯಕತೆ ಏನುಂಟು? ಯಾರು ಬರುವುದು ಬೇಡ. ಭಾವದಿಂದ ಸಂಧಾನದಿಂದ ಭಾವದಿಂದ ಸಂಧಾನದಿಂದ ಭೂಮಿ ನದಿಯ ದೇಹದಿಂದ ಭೂಮಿ ಹೊಸ ಬಾಲಲು ಮಿಂಚಿದ ಶಶಿರಮ್ಮನವ ಬೆಳಗಿದೆ ಮಾನಸವೀರೆ ತತ್ತಿಯಲೀರೆ ಮಾನಸವೀರೆ ತತ್ತಿಯಲೀರೆ ಹೊಸಗಾಡಿದೆ ಹೊಸಗಾಡಿದೆ ಬಾಲಲು ಮಿಂಚಿದ ಶಶಿರಮ್ಮನವ ಬೆಳಗಿದೆ ಬಾಲಲು ಮಿಂಚಿದ ಶಶಿರಮ್ಮನವ ಬೆಳಗಿದೆ ಮಾನಸವೀರೆ ತತ್ತಿಯಲೀರೆ ನಮ್ಗೆ ಇಲ್ಲಿ ಉಳಿಲಿಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ಇತ್ತೀಚಿನ ಪರಿಸ್ಥಿತಿ ಏನಾಗಿದೆ, ಯಾಕಂದ್ರೆ ವಂಶ ಊಟ ಮಾಡ್ತಾ ಇಲ್ಲ, ಯಾಕಂದ್ರೆ ಹೆಣ್ಣುಗಳು ಮೋಸ ಮಾಡಿದ್ರೆ ತನಕ ಜೀವ ತಕೊಳ್ಳಿಕ್ಕೆ ಹೋದದ್ದು, ಯಾಕಂದ್ರೆ ಜೀವ ತಕೊಳ್ಳಿಕ್ಕೆಲ್ಲ ಹೋಗ್ಬಾರ್ದು. ಯಾಕಂದ್ರೆ ಜೀವ ತಕೊಂಡ್ರೆ ಏನ್ ಬರ್ತದೆ ಹೇಳಿ, ಯಾಕಂದ್ರೆ ಅವಳಲ್ಲಿ ಮತ್ತೊಬ್ಬಳು ಸಿಗ್ತಾಳೆ. ಈಗ ಅವನಿಗೆ ಊಟ ಕೊಡೋರು ಯಾಕಂದ್ರೆ ಮಂಡೆ ಬೆಟ್ಟಾಗಿದೆ, ಯಾಕಂದ್ರೆ ಊಟ ಕೊಡ್ಲಿಕ್ಕೆ ಹೋದ್ರೆ ಹೊಡಿತಾನೆ, ಯಾಕಂದ್ರೆ ಊಟ ಮಾಡ್ಬೇಕು ಬಿಡಿ ಬಂದು ಗೊತ್ತಿಲ್ಲ, ಯಾಕಂದ್ರೆ ಆ ರೀತಿ ಆಗಿದೆ ಪರಿಸ್ಥಿತಿ. ಯಾಕಂದ್ರೆ ಈಗ ಊಟ ಮಾಡ್ತಾ ಇಲ್ಲ ವಂಶಿ, ಯಾಕಂದ್ರೆ ಬೆಟ್ಟದಿಂದ ಬೆಟ್ಟದ, ಯಾಕಂದ್ರೆ ಹೆಣ್ಣುಗಳು ಮೋಸ ಮಾಡ್ತಾರೆ, ಯಾಕಂದ್ರೆ ಊಟ ಕೊಡ್ಲಿಕ್ಕೆ ಹೋಗ್ತಿಲ್ಲ, ಯಾಕಂದ್ರೆ ಊಟ ಕೊಡ್ಲಿಕ್ಕೆ ಹೋದ್ರೆ ಹೊಡಿತಾನೆ, ಯಾಕಂದ್ರೆ ಊಟ ಮಾಡ್ಬೇಕು ಬಿಡ ಗೊತ್ತಿಲ್ಲ, ಯಾಕಂದ್ರೆ ಮಂಡೆ ಬೆಟ್ಟಾಗಿದೆ, ಯಾಕಂದ್ರೆ ನೀವೇ ಕೊಡ್ಬೇಕು, ಯಾಕಂದ್ರೆ ಪ್ರಧಾನ ಅಡಿಗೆ ಭಟ್ರು, ಯಾಕಂದ್ರೆ ನಾವು ಕೊಡಿದ್ರೆ, ಯಾಕಂದ್ರೆ ಬೆಳಗ್ಗೆ ಹೇಳ್ತಾ ಇರ್ತೀಯ ಅದಲ್ಲ, ಯಾಕಂದ್ರೆ ನಿಮ್ಮನ್ನು ಬಿಟ್ಟರೆ ಮತ್ತೆ ಯಾರಿದ್ದಾರೆ, ಯಾಕಂದ್ರೆ ಕಾಳಿಂಗವ್ರು ಯಾರು ಒಂದ್ ವೇಳೆ ಊಟ ಕೊಟ್ಟು ನನ್ನ ಕಡೆಗೆ ಮೇಲೆ ಹೋದ್ರೆ, ಯಾಕಂದ್ರೆ ಶಂಕರ ಬೇಡ. ಭಾಗ್ಯವೇ